ಶ್ರೀ ಕಲ್ಕುಂಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷದಂತೆ ವಿಶ್ವಾವಸುನಾಮ ಸಂವತ್ಸರದ ಪಾಲ್ಗುಣ ಮಾಸದ ಪುಬ್ಬ ನಕ್ಷತ್ರದಲ್ಲಿ ಬ್ರಹ್ಮೋತ್ಸವವು ನಡೆಯಲಿದೆ. ಈ ವರ್ಷ ವಿಶೇಷವಾಗಿ ಪುಬ್ಬ ನಕ್ಷತ್ರವೂ ಕೂಡ ಮಾರ್ಚ್ 3ನೇ ತಾರೀಕು ಮಂಗಳವಾರ ಬಿದ್ದಿರೋದ್ರಿಂದ ಅವತ್ತು ಪೌರ್ಣಮಿ ಆಗಿರೋದರಿಂದ ಸಾಯಂಕಾಲ ಚಂದ್ರಗ್ರಹಣ ಇರುವುದರಿಂದ ಅವತ್ತು ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಬ್ರಹ್ಮೋತ್ಸವಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ 3 ಗಂಟೆಗೆ ದೇವರ ಸುಪ್ರಭಾತ, ತದನಂತರ ಯಾಗಶಾಲೆಗಳಲ್ಲಿ ಹೋಮ ಹವನಾದಿಗಳಾದ ನಂತರ 8:30 ಗಂಟೆಗೆ ಮಹಾಮಂಗಳಾರತಿ, 9:30ಗೆ ಯಾತ್ರಾದಾನ ಆದ ನಂತರ ಮಂಟಪಡಿ ಸೇವೆಗಳಾದ ನಂತರ ದೇವರು 11 ಗಂಟೆಗೆ ರಥಾರೋಹಣವಾಗಿ 11:15ಕ್ಕೆ ರಥಾರೋಹಣ ಆಗುತ್ತದೆ. ತದನಂತರ ಗ್ರಹಣ ಪ್ರಯುಕ್ತವಾಗಿ ಆ ದಿನ 1 ಗಂಟೆಗೆ ಪುನಃ ಮಡಿ ತೇರು ಕೂಡ ಎಳೆದುಕೊಂಡು ಬಂದು ಅವತ್ತು 1 ಗಂಟೆಗೆ ದೇವರು ಯಥಾಸ್ಥಾನವನ್ನು ಸೇರಿದ ನಂತರ ಆ ಗ್ರಹಣ ಪ್ರಾಯಶ್ಚಿತ್ತಕವಾಗಿ ದೇವರಿಗೆ ಎಲ್ಲ ಅಲಂಕಾರಗಳನ್ನು ಏಕಾಂತ ವಸ್ತ್ರದಲ್ಲಿ ದರ್ಭಾಸದಲ್ಲಿ ಇರಿಸಿ 1:15ಗೆ ದೇವಸ್ಥಾನ ಬಾಗಿಲನ್ನು ಮುಚ್ಚಲಾಗುತ್ತದೆ. ತದನಂತರ ಸಾಯಂಕಾಲ 7 ಗಂಟೆ ಗ್ರಹಣದ ಮೋಕ್ಷ ಕಾಲದ ನಂತರ ದೇವಸ್ಥಾನಕ್ಕೆ ಶುದ್ಧಿ ಕಾರ್ಯ ಆದ ನಂತರ ಶುದ್ಧಿ ಪುಣ್ಯವಾಚನ, ಗ್ರಹಣ ಪ್ರಯುಕ್ತ ಹೋಮ ಹವನಾದಿಗಳಾದ ನಂತರ ದೇವರಿಗೆ ಪಂಚಾಮೃತ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ 8:30 ಗಂಟೆಯ ನಂತರ ದರ್ಶನವನ್ನು ನೀಡಲಾಗುತ್ತದೆ. ರಾತ್ರಿ ವಿಶೇಷವಾಗಿ ಅವತ್ತು ಚಿತ್ರಗೋಪುರ ಸೇವೆ ಇರುತ್ತದೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರು ಜಾತ್ರೆ ಗ್ರಹಣ ಪ್ರಯುಕ್ತವಾಗಿರೋದರಿಂದ ಎಲ್ಲ ಭಕ್ತಾದಿಗಳು ಮುಂಚಿತವಾಗಿ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ತದನಂತರ 1ನೇ ತಾರೀಕು ಭಾನುವಾರ ವಿಶೇಷವಾಗಿ ರಾತ್ರಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಇರುತ್ತದೆ. ಅದಾದ ಮೇಲೆ 4ನೇ ತಾರೀಕು ರಾತ್ರಿ ಅಶ್ವವಾಹನೋತ್ಸವ, 5ನೇ ತಾರೀಕು ಗರುಡೋತ್ಸವ ಹಂಸವಾಹನದಿಂದ ಧ್ವಜಾ ಅವರೋಹಣದಿಂದ ಬ್ರಹ್ಮೋತ್ಸವ, ತದನಂತರ ಪಲ್ಲಕ್ಕಿ ಸೇವೆ, 7ನೇ ತಾರೀಕು ಶಯನೋತ್ಸವದಿಂದ ರಥೋತ್ಸವ ಮುಕ್ತಾಯವಾಗುತ್ತದೆ. ಇಲ್ಲಿ ಪಾಂಚರಾತ್ರಾಗಮವಾಗಿ ನವದಿನ ಸಂಕಲ್ಪಿಕವಾಗಿ ಬ್ರಹ್ಮೋತ್ಸವವು ನಡೀತಾ ಇರ್ತದೆ. ಈ ಬ್ರಹ್ಮೋತ್ಸವವನ್ನು ಕಲ್ಕುಂಟೆ ಗ್ರಾಮಸ್ಥರು ಮತ್ತು ಚಾತುರ್ವರ್ಣದವರು ಸೇರಿ ಮತ್ತು ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿಗೆ ಒಳಪಟ್ಟಿರುತ್ತದೆ. ನಮ್ಮ ತಹಸೀಲ್ದಾರ್ ಮುಜರಾಯಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ನಮ್ಮ ಹನಗೊಂಡಳ್ಳಿ ಹೋಬಳಿಯ ಮುಜರಾಯಿ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಮತ್ತು ದೇವಸ್ಥಾನದ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಶಾಸಕರು ಕೂಡ ಎಲ್ಲ ಸಹಭಾಗಿತ್ವದಲ್ಲಿ ಈ ಬ್ರಹ್ಮೋತ್ಸವ ನಡೆಯುತ್ತಾ ಇರ್ತದೆ. ಎಲ್ಲರಿಗೂ ಕೂಡ ರಂಗನಾಥ ಸ್ವಾಮಿ ಆಶೀರ್ವಾದವನ್ನು ನೀಡುತ್ತಾ ಸ್ವಸ್ತಿ ಪ್ರಜಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹಿಷ ಗೋಬ್ರಾಹ್ಮಣೇಭ್ಯಂ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.